ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಜಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಭರತಾದಿಗಳೆಲ್ಲ ಭರದ್ವಾಜರ ಆಶ್ರಮವನ್ನು ಪ್ರವೇಶಿಸ್ತಾರೆ. ವಸಿಷ್ಠರಿಗೆ ಭರದ್ವಾಜರು ಅರ್ಘ್ಯಪಾದ್ಯಗಳನ್ನು ನೀಡಿ ಗೌರವಿಸ್ತಾರೆ. ಭರದ್ವಾಜರಿಗೆ ನಮಸ್ಕರಿಸ್ತಾನೆ, ಅವರ ಆಶೀರ್ವಾದವನ್ನು ಪಡಿತಾನೆ. ಭರದ್ವಾಜರು ಕುಶಲ ಸಂಭಾಷಣೆಗಳನ್ನೆಲ್ಲ ಮಾಡ್ತಾರೆ. ಅವರಿಗೆ ಈಗಾಗಲೇ ದಶರಥನ ವೃತ್ತಾಂತ ಗೊತ್ತಿರುತ್ತೆ. ಆದ್ದರಿಂದ ರಾಜ್ಯದ ಬಗ್ಗೆ, ಕೋಶದ ಬಗ್ಗೆ ಎಲ್ಲ ವಿಚಾರಿಸ್ತಾರೆ. ಆಮೇಲೆ ಭರದ್ವಾಜರು ಭರತನನ್ನು ಕೇಳ್ತಾರೆ, ನೀನು ಯಾಕೆ ಇಷ್ಟು ಸೈನ್ಯದ ಜೊತೆ ಇಲ್ಲಿಗೆ ಬಂದಿದೆಯಾ? ಇದರಲ್ಲಿ ಏನಾದರೂ ಉದ್ದೇಶ ಇದೆಯಾ? ರಾಮ ಲಕ್ಷ್ಮಣರು ಅವರ ಪಾಡಿಗೆ ಅವರ ವನವಾಸದಲ್ಲಿದ್ದಾರೆ, ಅವರಿಗೆ ನೀನು ಯಾವ ತೊಂದರೆಯನ್ನು ಮಾಡಬೇಡ ಅಂತ ಭರದ್ವಾಜರು ಹೇಳ್ತಾರೆ. ಈ ಕರ್ಣಕಠೋರವಾದಂತಹ ಮಾತನ್ನು ಕೇಳಿದಂತಹ ಭರತ ಅಳೋದಕ್ಕೆ ಶುರು ಮಾಡ್ತಾನೆ. ಭರದ್ವಾಜರಿಗೆ ಹೇಳ್ತಾನೆ, ನೀವು ಈ ರೀತಿ ಮಾತಾಡ್ಬೋದಾ? ನನಗೆ ಖಂಡಿತ ಈ ರಾಜ್ಯದಲ್ಲಿ ಆಸೆ ಇಲ್ಲ. ನಾನು ಈಗಾಗಲೇ ಇದನ್ನು ಸ್ಪಷ್ಟಪಡಿಸಿದ್ದೀನಿ. ರಾಮ ವನವಾಸಕ್ಕೆ ಬಂದಿದ್ದು ನನ್ನಿಂದ ಅಲ್ಲ. ನನಗೆ ರಾಮ ಬೇಕು. ನಾನು ರಾಮನನ್ನು ಅಯೋಧ್ಯೆಗೆ ಕರೆದುಕೊಂಡು ಬರೋದಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಭರತ ವಿಲಾಪಿಸ್ತಾನೆ. ಆಗ ವಸಿಷ್ಠಾದಿಗಳೆಲ್ಲ ನಡೆದಂಥ ಘಟನೆಗಳನ್ನೆಲ್ಲ ಭರದ್ವಾಜರಿಗೆ ವಿವರಿಸ್ತಾರೆ. ಭರದ್ವಾಜರಿಗೆ ತುಂಬ ಸಮಾಧಾನ ಆಗುತ್ತೆ. ಭರತ, ನನಗೆ ಗೊತ್ತಿತ್ತು, ಆದರೆ ನಿನ್ನ ಈ ಒಂದು ಗುಣ ಇದೆಯಲ್ಲ, ಇದು ಲೋಕಕ್ಕೆಲ್ಲ ಗೊತ್ತಾಗಬೇಕು. ನಿನ್ನ ಮನಸ್ಸಿನ ಸ್ಥಿರತೆ ಎಲ್ಲರಿಗೂ ಅರ್ಥ ಆಗಬೇಕು ಅಂತ ಈ ಪ್ರಶ್ನೆ ಮಾಡಿದೆ ಅಷ್ಟೇ ಅಂತ ಹೇಳಿ, ನೀವೆಲ್ಲ ಇವತ್ತು ಈ ರಾತ್ರಿ ಇಲ್ಲೇ ಇರಿ, ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ಬೆಳಗ್ಗೆ ಇಲ್ಲಿಂದ ನೀವೆಲ್ಲ ಸೀತಾರಾಮರ ದರ್ಶನಕ್ಕೆ ಚಿತ್ರಕೂಟಕ್ಕೆ ಹೋಗಿ ಅಂತ ಭರದ್ವಾಜರು ಹೇಳ್ತಾರೆ. ಆಗ ಭರದ್ವಾಜರು ತಮ್ಮ ಅಗ್ನಿಶಾಲೆಯನ್ನು ಪ್ರವೇಶ ಮಾಡ್ತಾರೆ, ಆಚಮನವನ್ನು ಮಾಡ್ತಾರೆ, ಸಮಾಧಿ ಸ್ಥಿತಿಗೆ ಹೋಗ್ತಾರೆ, ಎಲ್ಲರನ್ನ ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಭರತನ ಸೈನ್ಯಕ್ಕೆಲ್ಲ ವಿಶೇಷವಾದಂಥ ಆತಿಥ್ಯ ಆಗಬೇಕು ಅಂತ ತಮ್ಮ ತಪೋಬಲದಿಂದ ಎಲ್ಲ ದೇವತೆಯರನ್ನು ಆಹ್ವಾನಿಸ್ತಾರೆ. ವಿಶ್ವಕರ್ಮನನ್ನು ಕರೀತಾರೆ. ಯಮ, ವರುಣ, ಕುಬೇರ, ಇಂದ್ರ ಮುಂತಾದ ದೇವತೆಗಳನ್ನೆಲ್ಲ ಕರೀತಾರೆ. ಅವರೆಲ್ಲ ಬಂದು ಇಲ್ಲಿ ಒಂದು ನಗರವನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಇವರೆಲ್ಲ ಇರಲಿಕ್ಕೆ ವಾಸ್ತವ್ಯಕ್ಕೆ ಇರೋ ಕುಟೀರಗಳನ್ನು ಮಾಡ್ತಾರೆ. ಮಧ್ಯೆ ಅರಮನೆಯನ್ನು ಸೃಷ್ಟಿ ಮಾಡ್ತಾರೆ. ಇವರೆಲ್ಲರಿಗೂ ಎಲ್ಲ ರೀತಿಯ ಪಾನೀಯಗಳನ್ನು ಸಿದ್ಧ ಮಾಡ್ತಾರೆ. ದೇವತಾ ಸ್ತ್ರೀಯರೆಲ್ಲ ಬರ್ತಾರೆ, ಗಂಧರ್ವ ಸ್ತ್ರೀಯರೆಲ್ಲ ಬರ್ತಾರೆ. ಉತ್ತಮವಾದಂತಹ ಅನ್ನ, ಭಕ್ಷ್ಯ, ಭೋಜ್ಯ ಎಲ್ಲ ಸಿದ್ಧ ಆಗಿಬಿಡುತ್ತೆ. ಭರದ್ವಾಜರು ಅವರ ಪಾಡಿಗೆ ಅವರು ಕಣ್ಣು ಮುಚ್ಚಿಕೊಂಡು ಸಮಾಧಿಸ್ಥರಾಗಿ ಎಲ್ಲ ರೀತಿಯ ಮಹಾಮಂತ್ರಗಳನ್ನೆಲ್ಲ ಜಪಿಸ್ತಾ ಇರ್ತಾರೆ. ಎಲ್ಲ ದೇವತೆಗಳೆಲ್ಲ ಬಂದು ಇವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ದೇವಲೋಕದಿಂದ ಪುಷ್ಪವೃಷ್ಟಿಯಾಗುತ್ತೆ, ತಂಪಾದಂತಹ ಗಾಳಿ ಬೀಸುತ್ತೆ,
ಒಳ್ಳೆಯ ನೃತ್ಯ ಸಂಗೀತ ಸುತ್ತಲೂ ಕೇಳಿಸುತ್ತೆ. ಆಶ್ರಮದ ಸುತ್ತ ಹಸಿರು ಹುಲ್ಲು ಆವೃತ್ತಾಗಿಬಿಡುತ್ತೆ. ಯಾಕೆಂದರೆ ಬಂದಿರೋಂಥ ಪ್ರಾಣಿಗಳಿಗೆಲ್ಲ ಹುಲ್ಲಾಗಬೇಕಲ್ಲ. ಉತ್ತಮವಾದಂಥ ಪೀಠಗಳಾಗುತ್ತೆ, ಆಸನಗಳಾಗುತ್ತೆ. ಮಧ್ಯೆ ಅರಮನೆ ಆಯಿತು. ಭರತಾದಿಗಳೆಲ್ಲ ಅರಮನೆಯನ್ನು ಪ್ರವೇಶ ಮಾಡ್ತಾರೆ. ನೋಡಿ ಹೇಗಿದೆ. ಒಬ್ಬ ಋಷಿ, ಒಬ್ಬ ಮಹಾಮುನಿ ಕಾಡಿನಲ್ಲಿ ಎಲ್ಲೋ ಇದ್ದುಕೊಂಡು ಇಂತಹ ಒಂದು ಅದ್ಭುತವಾದಂತಹ ಸೃಷ್ಟಿ ಮಾಡಬೇಕು ಅಂದರೆ ಅವರಲ್ಲಿದ್ದಂತಹ ತಪೋಬಲ ನೋಡಿ, ಆ ಮಂತ್ರ ಬಲ ನೋಡಿ. ಒಬ್ಬೊಬ್ಬ ಸೈನಿಕನಿಗೂ 7-8 ಮಂದಿ ಸ್ತ್ರೀಯರು ಉಪಚಾರ ಮಾಡ್ತಾರೆ. ಅವರ ಕಾಲು ಒತ್ತಾರೆ, ಕೈ ಒತ್ತಾರೆ. ಎಲ್ಲರಿಗೂ ತೈಲಾಭ್ಯಂಗನವನ್ನು ಮಾಡಿಸಿದ್ರು. ಅಷ್ಟೇ ಅಲ್ಲ, ಸೈನ್ಯದಲ್ಲಿದ್ದಂತಹ ಕುದುರೆಗಳಿಗೆ, ಆನೆಗಳಿಗೆ, ಎತ್ತುಗಳಿಗೆ ಅತ್ಯಂತ ಶ್ರೇಷ್ಠವಾದಂಥ ಆಹಾರ ಕೊಡ್ತಾರೆ. ಈ ಪ್ರಾಣಿಗಳೆಲ್ಲ ಈ ಆಹಾರವನ್ನು ಸ್ವೀಕರಿಸಿ ತುಂಬ ಕೊಬ್ಬು ಹೋಗುತ್ತೆ. ಹೇಗಾಗುತ್ತೆ ಅಂದರೆ, ಈ ಆತಿಥ್ಯ ಆದ ನಂತರ ಕುದುರೆ ಸವಾರನಿಗೆ ತನ್ನ ಕುದುರೆ ಯಾವುದು ಅಂತ ಗುರ್ತು ಸಿಕ್ಕೋದಿಲ್ಲ, ಮಾವಟನಿಗೆ ತನ್ನ ಆನೆ ಯಾವುದು ಅಂತ ಗುರ್ತು ಸಿಕ್ಕೋದಿಲ್ಲ. ಹೀಗೆ ಎಲ್ಲರೂ ಮೈ ಮರೆತು ಕುಣಿದಾಡ್ತಾ ಇದ್ದಾರೆ. ಎಲ್ಲ ಉಲ್ಲಾಸದಿಂದ ಮಾತಾಡ್ಕೊಳ್ತಾ ಇದ್ದಾರೆ. ಸೈನಿಕರೆಲ್ಲ ಅಲ್ಲಲ್ಲೇ ಗುಂಪು ಗುಂಪಾಗಿ ನಿಂತ್ಕೊಂಡು ಮಾತಾಡ್ತಾರೆ. ನೋಡು, ನಮಗಿದೇ ಸ್ವರ್ಗ, ಇದೇ ಸ್ವರ್ಗ ಸುಖ. ನಾವು ಅಯೋಧ್ಯೆಗೆ ಹೋಗೋದು ಬೇಡ, ಆ ಕಡೆ ದಂಡಕಾರಣ್ಯಕ್ಕೂ ಹೋಗೋದು ಬೇಡ. ಭರತಾನೂ ಒಂದು ರೀತಿ ಕ್ಷೇಮವಾಗಿರಲಿ, ರಾಮನೂ ಸುಖವಾಗಿರಲಿ ಅಂತ ಎಲ್ಲರೂ ಸಂತೋಷದಿಂದ ಕುಣಿದಾಡ್ತಾ ಇದ್ದಾರೆ. ಈ ಎಲ್ಲ ಆತಿಥ್ಯದ ಸಂಭ್ರಮವೆಲ್ಲ ಮುಗಿದ ಮೇಲೆ ಬಂದಂತಹ ದೇವತೆಗಳೆಲ್ಲ ಭರದ್ವಾಜರ ಅಪ್ಪಣೆ ಪಡೆದು ಎಲ್ಲ ವಾಪಸ್ಸಾಗ್ತಾರೆ. ಆ ಭರದ್ವಾಜರ ಸತ್ಸಂಕಲ್ಪದಂತೆ ಸೃಷ್ಟಿಯಾದಂಥ ಎಲ್ಲ ವೈಭವವೆಲ್ಲ ಮಾಯ ಆಗಿಬಿಡುತ್ತೆ. ಅವರೆಲ್ಲ ನಿದ್ರಿಸ್ತಾರೆ. ಈ ಎಲ್ಲ ಅದ್ಭುತ ಸೃಷ್ಟಿಯನ್ನು ಭರದ್ವಾಜರು ತಮಗಾಗಿ ಮಾಡಿಕೊಳ್ಳಿಲ್ಲ, ಭರತನ ಸೈನ್ಯಕ್ಕಾಗಿ ಮಾಡಿದ್ರು. ಅದಕ್ಕೋಸ್ಕರನೇ ನಾವುಗಳು ನಮ್ಮ ಸ್ವಂತಕ್ಕೇನು ಮಾಡಿಕೊಳ್ಳದೆ ಬೇರೆಯವರ ಸುಖಕ್ಕೆ, ಬೇರೆಯವರ ಹಿತಕ್ಕೆ, ಸಮಾಜದ ಹಿತಕ್ಕೆ ಮಾಡಿದಾಗ ಭಗವಂತ ನಮಗೆ ಅನುಗ್ರಹಿಸ್ತಾನೆ. ಭಗವಂತ ಅಸ್ತು ಅಂತಾನೆ. ನಾವು ನಮ್ಮ ಕೈಲಾದಷ್ಟು ಅತಿಥಿ ಸತ್ಕಾರವನ್ನು ಮಾಡಬೇಕು. ನನಗೆ ಈ ಭರದ್ವಾಜರ ಆತಿಥ್ಯದ ಸಂದರ್ಭದಲ್ಲಿ ಇನ್ನೊಂದು ರಹಸ್ಯ ಗೋಚರ ಆಯಿತು. ಅದು ಅಂದರೆ, ಭರತಾದಿಗಳೆಲ್ಲ ಯಾವ ಕಾರಣಕ್ಕೋಸ್ಕರ ಅರಣ್ಯಕ್ಕೆ ಬಂದರು? ಸೀತಾರಾಮರ ದರ್ಶನಕ್ಕಾಗಿ ಬಂದರು. ಸೀತಾರಾಮರನ್ನು ಕಾಡಿನಿಂದ ಅಯೋಧ್ಯೆಗೆ ವಾಪಸ್ ಕರ್ಕೊಂಡು ಬರೋದಕ್ಕೋಸ್ಕರ ಬಂದರು. ಅದಕ್ಕೋಸ್ಕರ ನೋಡಿ, ಮಧ್ಯೆ ಇವರಿಗೆ ಇಂತಹ ಒಂದು ಅಪೂರ್ವವಾದಂಥ ಆತಿಥ್ಯ ಸಿಕ್ತು. ನಾವು ಅಷ್ಟೇ, ಸೀತಾರಾಮರ ದರ್ಶನಕ್ಕೆ ಹೋದರೆ, ಭಗವಂತನ ದರ್ಶನಕ್ಕೆ ಹೋದರೆ ನಮಗೂ ಮಧ್ಯೆ ಇಂಥ ಆತಿಥ್ಯಗಳೆಲ್ಲ ಸಿಗುತ್ತೆ ಅನ್ನುವಂಥ ಅನುಭವ ನನಗಾಯಿತು. ಬೆಳಗ್ಗೆ ಆಯಿತು, ಸೈನ್ಯವೆಲ್ಲ ಚಿತ್ರಕೂಟದ ಕಡೆ ಪ್ರಯಾಣ ಬೆಳೆಸ್ತು. ಆ ಸೀತಾರಾಮ ಲಕ್ಷ್ಮಣರ ದರ್ಶನಕ್ಕಾಗಿ ಇವರೆಲ್ಲ ಹೊರಟಿದ್ದಾರೆ. ನಾವು ಈ ಭರತನ ಸೈನ್ಯದ ಜೊತೆ ಹೊರಟು ಸೀತಾರಾಮ ಲಕ್ಷ್ಮಣರನ್ನು ಚಿತ್ರಕೂಟದಲ್ಲಿ ದರ್ಶನ ಮಾಡೋಣ. ನಾಳೆ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ರಾಮ ಗುಣ